ಮೇಲೆ ತೇಲಿದ್ರೆ ಇದಾಗೋಯ್ತವ ನೀರು ಹಾಕೊಂಡ್ಬಿಡ್ತವೆ ಅಂತ ಇನ್ನೇನಿಲ್ಲ. ಏನು ಗೊತ್ತೇನೋ, ಅಕ್ಕಿಗೆ ಆಹಾರ ಇಲ್ವಲ್ಲಪ್ಪ. ನವಿಲ್ ಬಂದ್ರು ಕೆಸರಲ್ಲಿ ಇದ್ರೆ ಎತ್ಕೊಬಿಡ್ತಾವ. ಕೆಸರಿಗೆ ಬರಲ್ಲ ಅವು. ಅಕ್ಕಿಗಳಾದ್ರೆ ಎತ್ಕೊಬಿಡ್ತಾವ. ಮೇಲೆ ಎತ್ಕೊತಾವ. ಅಕ್ಕಿದ್ರೆ ಮೇಲಿದ್ರೆ ಎತ್ಕೊತಾವ. ಭತ್ತ ಮಿಕ್ಕಿದ್ರೆ ಏನ್ ಮಾಡೋದು ಇವನ್ನ? ಎಲ್ಲಿ ಮಿಕ್ಕವ ಸಿಕ್ಕಲ್ವಾ? ಎಷ್ಟಿದಾವಿದೆ? 5 ಒಳಗೆ ಒಂದು ಒಳಗೆ 2 ಸೇರು 2 kg ಎಷ್ಟಾದವು? 2 ಗುಡ್ಡೆ ಇಲ್ಲ ಕಣಪ್ಪ. ನಿಮ್ ಗದ್ದೆಗೂ ಸೇರ್ಸ ಇದು? ಪೈರ್ ಮಿಕ್ಕಿದ್ರೆ ನಿಮ್ ಗದ್ದೆಗೂ ಸೇರಿಸಿ. ಇವ್ರ ಪೈರ್ ಮಿಕ್ಕಿದ್ರೆ ಯಾರು ಇಸ್ಕೊಳ್ಳೋದಿಲ್ಲ ಅಲ್ವಲ್ಲ ಇವನ್ನ? ಈಸ್ಕೋದಿದ್ರೇನು, ನಾನು ಇನ್ನೂ 2 ಪಾತಿ ಮಾಡ್ಬಿಟ್ಟು ನೆಡ್ತೀನಿ ಬಾ. ಇತ್ತಾಗ 2 ಕಲಿಸ್ಬಿಟ್ಟು ನೆಡ್ತೀನಿ. ಜಾಗ ಸಾಕ್ಲಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಇಲ್ಲೂ ನೆಟ್ಕೋಬೋದಲ್ವಾ? ಇಲ್ಲೂ ನೆಟ್ಕೋಬೋದಲ್ವಾ? ಇದೇ ಜಾಗದಲ್ಲೇನಾ? ಒಂದ್ ಎಕರೆಗೆ ಏನ್ ಲೆಕ್ಕ? ಏನು 1 ಎಕರೆಗೆ ಎರ್ಚ್ತೀರಾ ಅಂದ್ರೆ 1 ಎಕರೆಗೆ ಪೈರ್ ಬೇಕಂದ್ರೆ ಎಷ್ಟು ಬೇಕು? ನಾವು ನೆಟ್ಟಂಗ ನೀವೇ ಇದಿರ್ಕೊಂಡು ನೆಡ್ಸ್ತೀವಿ ಅಂದ್ರೆ ಒಂದು 10 kg ಸಾಕು. ಇಲ್ಲ ಮಾಮೂಲಿ ನೆಡ್ತೀವಿ ಅಂದ್ರೆ 25 ಒಂದು 15 kg. ನೀವು ಎಷ್ಟಡಿ ನೆಡ್ತೀರಾ? ನಾನು ಅವೆಲ್ಲ ಮಾಡೋಕೆ ಹೋಗೋದಿಲ್ಲ, ಮಾಮೂಲಿ ನೆಡ್ಸ್ಕೊಡ್ತೀನಿ ಪೂರ್ತಿ ಒಂದ್ ಕಡೆಯಿಂದ ಅಂದ್ರೆ ಅರ್ಧ ಅಡಿಕೊಂಡು ನೆಡ್ತಾರೆ. ಮಾಮೂಲಿ ಗದ್ದೆ ನೆಡೋದು ತಾನೆ. ಹಂಗೆ ಕಳೆ ಅದ್ರಲ್ಲಿ ಮಧ್ಯದಲ್ಲಿ ಕಳೆ ಕೈ ಆಡ್ಬೇಕು ನಾವು. ಕೈಯಲ್ಲಿ ಆಡ್ಕೊಂಡು ಕಳೆ ಸುಮಾರು ಬಂದಾಗ ನೀರು ಜಾಸ್ತಿ ನಿಂತ್ಕೊಂಡ್ರೆ ಕಳೆ ಬರೋದಿಲ್ಲ. ನೀರಿದ್ದು ಮಳೆಗಾಲ ಇಲ್ದೇನೆ ನೀರು ಒಣಗ್ಬಿಟ್ರೆ ಮೇಲೆ ಐತೆ ಭತ್ತ ಎಲ್ಲ ತೆಗಿಬೇಕು ಕೈಯಲ್ಲಿ ಗರಿ ತಗೊಂಡು. ಇದ್ಮೇಲೆ ಗರಿ ಎಲ್ಲ ಏನು ಮುಚ್ಚೋದು ಬೇಕಾಗಿಲ್ವಾ? ಚೆನ್ನಾಗಿ ಮಾಡ್ಕೊಂಡಿದ್ದಲ್ಲ, ಪರವಾಗಿಲ್ಲ ಭತ್ತ ಇದು. ಸಾಕು.